ಈ ವ್ಯವಸ್ಥೆಯ ಭಾಗ ಆಗಿರುವಾಗ ಸರ್ ನೀವು ವ್ಯವಸ್ಥೆಯ ಜೊತೆಗೆ ಹೋಗಬೇಕು ಹೊರತು ವ್ಯವಸ್ಥೆಯ ವಿರುದ್ಧ ಈಜಿದ್ರೆ ನೀವು ವ್ಯವಸ್ಥೆ ಒಳಗಡೆ ಬರೋಕ್ಕೆ ಆಗೋದಿಲ್ಲ ಸರ್. ನೀವು ಹೇಳೋದು ಕೇಳಕ್ಕೆ ಚೆನ್ನಾಗಿದೆ ಆದರೆ ಇನ್ನೂ ಒಂದು ಕೇಳಕ್ಕೆ ಚೆನ್ನಾಗಿರೋದು ನೋಡಿ, ಯಾರೋ ನನಗೆ ಹೇಳಿ ಪ್ರಾಕ್ಟಿಕಲಿ ಸರ್ ನೀವು ಹೇಳೋದು ನಿಮ್ಮ ವಿಷನು ನಿಮ್ದು ಹೇಳೋದು ಎಲ್ಲ ಕೇಳೋದಕ್ಕೆ ತುಂಬ ಚೆನ್ನಾಗಿದೆ. ಬಟ್ ಆನ್ ಗ್ರೌಂಡ್ ಪ್ರಾಕ್ಟಿಕಲಿ ಈಸ್ ಇಟ್ ಪಾಸಿಬಲ್ ಅನ್ನೋದ್ರ ಬಗ್ಗೆ ನೀವು ಯೋಚನೆ ಮಾಡಬೇಕು ಅಂತ ಅಲ್ಲ. ನನಗೆ ಅದಕ್ಕೆ ಪ್ಲೀಸ್ ಅಡ್ವೈಸ್ ಮೀ ಅಂತ ನಾನು ಹೇಳ್ತಿರೋದು. ಹೇಳಿ ನಾನು ಏನು ಮಾಡಬೇಕು ಇವಾಗ? ಮೀಡಿಯಲ್ಲಿ ಕೂತ್ಕೊಂಡು ಮಾತಾಡ್ತಿದ್ದೀನಿ, ಎಷ್ಟು ಸಾಧ್ಯವೋ ಅಷ್ಟು ಮಾಡ್ತಾ ಇದ್ದೀನಿ. ಇವಾಗ ನೆಕ್ಸ್ಟ್ ಏನಂದರೆ ಒಂದು ದೊಡ್ಡ ಸಮಾರಂಭ ಮಾಡಬೇಕು ಅಲ್ವಾ ಸರ್? ನಿಮ್ಗೆ ಆಸೆ ಇದೆಯಾ ನೀವು ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅಥವಾ ಈ ರಾಜ್ಯವನ್ನ ಮುನ್ನಡೆಸಬೇಕು? ನಿಮ್ಮ ಪರಿಕಲ್ಪನೆಯಂತೆ ನಿಮ್ಮ ವಿಷನ್ ತರ ಏನು ನೀವು ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಅನ್ನೋ ತಮ್ಮ ವಿಷನ್ ಇದೆಯಲ್ಲ ಅದನ್ನ ನಾನು ಲೀಡ್ ಮಾಡಬೇಕು ಅನ್ನೋದು ತಮಗೆ ಆಸೆ ಇದೆಯಾ? ಅಲ್ಲಮ್ಮ, ನಾನು ಇಲ್ಲದೆ ಇಲ್ಲಿ ಬಂದು ಕೂತ್ಕೊಂಡು ನಿಮ್ಮ ಹತ್ರ ಮಾತಾಡ್ತಿದ್ದೀನ. ಬಟ್ ಅದ್ರ ಕರೆಕ್ಟ್ ಆಸೆ ನಿಮ್ಗೆ ಹೇಳ್ತಾ ಇದ್ರೆ ನಿಮ್ಗೆ ಕೇಳ್ತಾ ಇಲ್ಲ ನೀವು. ಕರೆಕ್ಟ್ ಆಸೆ ಏನಂದ್ರೆ ಜನಗಳಿಂದ ಬರಬೇಕು. ಡಿಮ್ಯಾಂಡ್ ಜನ ನಿಮ್ಮನ್ನ ನೀವು ಬನ್ನಿ ಅಂತ ಡಿಮಾಂಡ್ ಮಾಡ್ಬೇಕಾ? ಬನ್ನಿ ಅಂತ ನಾನು ಕೇಳ್ತಾ ಇಲ್ಲ. ನಾನು ಒಂದು ವ್ಯವಸ್ಥೆ ಹೆಂಗೆ ಬರಬೇಕು ಅಂದರೆ ಒಂದು ಸಿಂಪಲ್ ಹೇಳ್ತೀನಿ. ಇವಾಗ ಕೂತಿದ್ದೀವಿ ಗೊತ್ತಾ, ನನಗೊಂದು ವಿಧಾನಸೌಧ ಈ ಥರ ಆಗಬೇಕು ಅಂತ ನನ್ನ ಆಸೆ ಅಮ್ಮ. ಕೇಳಿ, ಒಂದು ಟಿ ವಿ ಇರಬೇಕಿಲ್ಲಿ, ಎಲ್ಲ ಕ್ಷೇತ್ರಗಳಲ್ಲಿ ವರ್ಕ್ ಮಾಡ್ತಿರ್ಬೇಕು. ಅವರು ಟಕ್ಕಂತ ಕನೆಕ್ಟ್ ಆಗಬೇಕು. ನೀವೆಲ್ಲ ತೋರಿಸಿದ್ರಿ ಗೊತ್ತಾ, ಸರ್ವರ್ ಗಿವರೆಲ್ಲ ಇಟ್ಕೊಂಡು ಆ ಥರ. ರೀ ಮಂಡ್ಯ ಬನ್ನಿರಿ, ಇಲ್ಲಿ ಕನೆಕ್ಟ್ ಆಗಿರಿ, ತೋರಿಸ್ರಿ ನಿಮ್ಮ ಇದು ಹಾಸ್ಪಿಟ್ಲ ತೋರಿಸ್ರಿ, ಸ್ಕೂಲ್ ತೋರಿಸ್ರಿ, ಏನಾಗಿದ್ದೀರಿ, ಎಷ್ಟು ಫಂಡ್ ಕಳಿಸಿದ್ದೀರಿ ಅಲ್ಲಿ, ನಡಿ ಕಾಮಗಾರಿ ತೋರಿಸ್ರಿ ಏನೇನಾಗ್ತಿದೆ ಅಂತ, ಇಂಜಿನಿಯರ್ ತೊಗೊಳ್ರಿ, ಎಷ್ಟು ದಿನ ಮುಗಿತದ್ರಿ ಇದು ಆಯ್ತಾ ಅಂತ. ಇದು ಜನ ನೋಡಬೇಕು. ಯು ಶುಡ್ ಹ್ಯಾವ್ ಪವರ್ ಫಾರ್ ದ್ಯಾಟ್. ನೋ ನಾನು ಕಲ್ಪನೆ ಆ ಶಕ್ತಿಯನ್ನ ನೀವು ಗಳಿಸ್ಕೋಬೇಕು ಸರ್. ಅದು ಜನ ಕೊಡಬೇಕಮ್ಮ. ಕೊಡಬೇಕು ಅಂದ್ರೆ ನೀವು ಜನರ ಬಳಿ ಹೋಗ್ಬೇಕು. ಜನರ ಬಳಿ ನೋಡಿ, ಯಾರು ಈ ಥರ ಹೋಗ್ತಾ ಇದ್ದೀನಿ, ಇನ್ನು ಯಾವ ಥರ ಹೋಗ್ಬೇಕು? ಇವಾಗ ನೀವು ನನ್ನ ಜೊತೆ ಬನ್ನಿ, ಮಲ್ಲೇಶ್ವರಕ್ಕೆ ಹೋಗೋಣ, ಒಂದು ರೌಂಡು ಹಿಂಗೆ ರೋಡಲ್ಲಿ ಹೋಗೋಣ. ಜನರ ಬಳಿಗೆ ಹೋಗ್ತೀನಿ. ಕೇಳಿ ಒಂದು ನಿಮಿಷ, ಜನರ ಬಳಿ ಹೋಗೋಣ. ಇದೇ ತಾನೇ ನೀವು ಹೇಳ್ತಿರೋದು.